ಬಾಹ್ಯಾಕಾಶ ಕೇಂದ್ರದಿಂದ 4 ಜನ ಗಗನಯಾತ್ರಿಗಳು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಆ ಮೂಲಕ ಒಂದು ಇತಿಹಾಸ ಸೃಷ್ಟಿಯಾಗಿದೆ. ಆತಂಕ ಇದ್ದಿದ್ದು ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಅವರ ಕಾರಣಕ್ಕೆ 9 ತಿಂಗಳಿನಿಂದ ಅವರಲ್ಲಿ ಸಿಕ್ಕಾಕೊಂಡಿದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅವರನ್ನ ಶೀಘ್ರ ವಾಪಸ್ ಕರ್ಕೊಂಡು ಬರಬೇಕು ಅನ್ನುವಂತಹ ಆಗ್ರಹಗಳು ಹೆಚ್ಚಾಗಿತ್ತು. ಈಗ ಸದ್ಯ ಅವರು ಹೋಸ್ಟನ್ನ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿ ರಿಹ್ಯಾಬಿಲಿಟೇಷನ್ ನಲ್ಲಿದ್ದಾರೆ. 4 ಜನರನ್ನ ಅಲ್ಲಿ ಕರ್ಕೊಂಡು ಹೋಗಲಾಗಿದೆ. ಆ ಬಳಿಕ ತಮ್ಮ ಕುಟುಂಬದ ಜೊತೆ ಸೇರ್ತಾರೆ 4 ಜನ ಗಗನಯಾತ್ರಿಗಳು. ಫ್ಲೋರಿಡಾದ ಸಮುದ್ರದಿಂದ ಅವರನ್ನ ಅಲ್ಲಿಂದ ಕ್ಯಾಪ್ಸೂಲ್ನಿಂದ ಹೊರಗಡೆ ಕರ್ಕೊಂಡು ಬರಲಾಯಿತು. ಅಲ್ಲಿಂದ ಡೈರೆಕ್ಟ್ ಆಗಿ ಹೋಸ್ಟನ್ನ ಜಾನ್ಸನ್ ಸ್ಪೇಸ್ ಸೆಂಟರ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಹೋಸ್ಟನ್ ಸ್ಪೇಸ್ ಸೆಂಟರ್ನಲ್ಲಿ 45 ದಿನಗಳ ಕಾಲ ಈ 4 ಜನ ಗಗನಯಾತ್ರಿಗಳ ಆರೋಗ್ಯದ ಮೇಲೆ ನಿಗಾ ಇಡಲಾಗುತ್ತೆ. 4 ಗಗನಯಾತ್ರಿಗಳಿಗೆ ಮೂಳೆ ಹಾಗೆ ಸ್ನಾಯು ಸವೆತ ಆಗದಂತೆ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಬೇಬಿ ಸಿಂಡ್ರೋಮ್ನಿಂದ ಅವರು ಹೊರಗಡೆ ಬರುವಂತಹ ರೀತಿಯಲ್ಲಿ ಆದಷ್ಟು ಶೀಘ್ರದಲ್ಲಿ ಭೂಮಿಯ ವಾತಾವರಣಕ್ಕೆ ಅವರು ಒಗ್ಗಿಕೊಳ್ಳುವಂತಹ ರೀತಿಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ. ದೇಹದ ಸಮತೋಲನವನ್ನ ಕಾಪಾಡಿಕೊಳ್ಳುವಂತೆ 4 ಕೂಡ ಸೂಕ್ತ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಎಲ್ಲರೂ ಸೇಫ್ ಆಗಿ ಲ್ಯಾಂಡ್ ಆಗಲಿ ಅನ್ನೋದು ಎಲ್ಲರ ಹಾರೈಕೆಯಾಗಿತ್ತು. ಸೇಫ್ ಆಗಿ ಲ್ಯಾಂಡ್ ಆದ್ರೂ ಅವರನ್ನ ಹೋಸ್ಟನ್ನ ಸ್ಪೇಸ್ ಸೆಂಟರ್ಗೆ ಸದ್ಯ ಕರ್ಕೊಂಡು ಹೋಗಿದ್ದಾರೆ. ಆ ನಂತರದಲ್ಲಾಗುವಂತಹ ಪ್ರೋಸೆಸ್ಸೇ ಸದ್ಯಕ್ಕೆ ಎಲ್ಲರಲ್ಲಿರುವಂತಹ ಕುತೂಹಲ. ಬಂದಾಗ ಅವರಿಗೆ ಸರಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಎಷ್ಟು ದಿನಗಳ ಕಾಲ ಅವರು ಕ್ವಾರಂಟೈನ್ ನಲ್ಲಿ ಇರಬೇಕಾಗತ್ತೆ, ಎಷ್ಟು ದಿನಗಳ ಕಾಲ ಅವರು ಅಬ್ಸರ್ವೇಷನ್ ನಲ್ಲಿ ಇರಬೇಕಾಗತ್ತೆ, ಎಷ್ಟು ದಿನಗಳ ನಂತರ ಅವರು ಕುಟುಂಬವನ್ನ ಸೇರಬಹುದು? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳಿದ್ದಾವೆ. ಚಂದ್ರಮೋಹನ್, ಡೀಟೇಲ್ ಆಗಿ ವಿವರಿಸಬಹುದಾ? ಹೋಸ್ಟನ್ನ ಸ್ಪೇಸ್ ಸೆಂಟರ್ ನಲ್ಲಿ 45 ದಿನಗಳ ಕಾಲ ಇವರ ಆರೋಗ್ಯವನ್ನ ಮಾನಿಟರ್ ಮಾಡಲಾಗುತ್ತೆ. ಅಗತ್ಯ ಬಿದ್ದರೆ ಅದು ಇನ್ನೂ ಹೆಚ್ಚಿನ ದಿನಗಳ ಕಾಲ ಕಂಟಿನ್ಯೂ ಆಗಬಹುದು. 45 ದಿನಗಳ ಸಮಯ, ಒಂದು 30 ದಿನಗಳ ಕಾಲ ಯಾರು ಬಾಹ್ಯಾಕಾಶದಲ್ಲಿರ್ತಾರೋ ಅವರಿಗೆ 45 ದಿನಗಳ ಕ್ವಾರಂಟೈನ್ಗೆ ಒಳಪಡಿಸಲಾಗುತ್ತೆ. ಈಗ ಬುಚ್ ವಿಲ್ಮೋರ್ ಹಾಗೆಯೇ ಸುನಿತಾ ವಿಲಿಯಮ್ಸ್ ಬರೋಬ್ಬರಿ 9 ತಿಂಗಳ ಕಾಲ ಅಲ್ಲಿದ್ರು. ಅಂದ್ರೆ 280ಕ್ಕೂ ಹೆಚ್ಚು ದಿನಗಳ ಕಾಲ ಅವರು ಅಲ್ಲಿ ವಾಸ ಮಾಡಿದ್ದಾರೆ ಅನಿವಾರ್ಯ ಕಾರಣಗಳಿಂದಾಗಿ. ಹಾಗಾಗಿ ಅವರ ದೇಹದ ಮೇಲೆ ಈ 9 ತಿಂಗಳ ಬಾಹ್ಯಾಕಾಶ ವಾಸ ಯಾವ ರೀತಿಯಾಗಿ ಎಫೆಕ್ಟ್ ಆಗಿರಬಹುದು ಅನ್ನುವಂಥ ಕುತೂಹಲ ಇದೆ. ಮತ್ತೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಮೋಹನ್, ಪ್ಲೀಸ್ ಕಂಟಿನ್ಯೂ. ವಿದೇಶಿಗ ಸೇಫ್ ಲ್ಯಾಂಡಿಂಗ್ ಆದ ಬಳಿಕ ಅವರನ್ನು ಅಮೆರಿಕದ ನೌಕಾಪಡೆ ಸಿಬ್ಬಂದಿ ರಕ್ಷಣೆಯನ್ನು ಕೂಡ ಮಾಡಿದ್ದಾರೆ. ಈಗ 4 ಗಗನಯಾತ್ರಿಗಳನ್ನು ಕೂಡ ಫ್ಲೋರಿಡಾದಿಂದ ಹೂಸ್ಟನ್ನ ಜಾನ್ಸನ್ ಸ್ಪೇಸ್ ಸೆಂಟರ್ಗೆ ಶಿಫ್ಟ್ ಮಾಡಲಾಗಿದೆ. ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿ ಅವರಿಗೆ ಮುಂದಿನ 45 ದಿನಗಳ ಕಾಲ ರಿಹ್ಯಾಬಿಲಿಟೇಷನ್ ಅನ್ನು ಮಾಡಲಾಗುತ್ತೆ. ಮುಖ್ಯವಾಗಿ ಇಷ್ಟು ದಿನಗಳ ಕಾಲ ಈ 4 ಗಗನಯಾತ್ರಿಗಳು ಕೂಡ ಗುರುತ್ವಾಕರ್ಷಣ ಶಕ್ತಿ ಇಲ್ಲದಂತಹ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದರು. ಇದರಿಂದಾಗಿ ಅವ್ರಿಗೀಗ ಭೂಮಿ ಮೇಲೆ ಓಡಾಡೋದಾಗಲಿ ಅಥವಾ ತೂಕವನ್ನು ಎತ್ತೋದಾಗಲಿ ಅಥವಾ ಬೇರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ ತಕ್ಷಣವೇ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅವ್ರನ್ನ ಈ ಭೂಮಿ ಮೇಲಿನ ಗುರುತ್ವಾಕರ್ಷಣ ಶಕ್ತಿಗೆ ಹೊಂದಿಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ. ಈ ಒಂದು ಚಿಕಿತ್ಸೆಯನ್ನು ನೀಡಲಿಕ್ಕೆ ಸುಮಾರು 45 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಜೊತೆಗೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುದೀರ್ಘ ಅವಧಿಗೆ ಇದ್ದಿದ್ದರಿಂದಾಗಿ ಅವರಿಗೆ ಮೂಳೆ ಸವೆತ, ಸ್ನಾಯು ಸವೆತ ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ ಈ ಎಲ್ಲ ದೈಹಿಕ ಪರೀಕ್ಷೆಗಳನ್ನು, ಆರೋಗ್ಯದ ಪರೀಕ್ಷೆಗಳನ್ನು ತಜ್ಞ ವೈದ್ಯರುಗಳು ನಡೆಸ್ತಾರೆ. ಎಲ್ಲವೂ ಕೂಡ ಚೆನ್ನಾಗಿದೆ, ಎಲ್ಲವೂ ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂತ ಗೊತ್ತಾದ ಬಳಿಕ ಅಷ್ಟೇ ಅವ್ರಿಗೆ ಮನೆಗೆ ಹೋಗ್ಲಿಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಮುಖ್ಯವಾಗಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುದೀರ್ಘ ಅವಧಿಗೆ ಇರೋದ್ರಿಂದಾಗಿ ಅವರಿಗೆ ಒಂದು ರೇಡಿಯೇಷನ್ ಎಫೆಕ್ಟ್ ಕೂಡ ಆಗುತ್ತೆ. ರೇಡಿಯೇಷನ್ ಎಫೆಕ್ಟ್ ಜಾಸ್ತಿ ಆದರೆ ಅವರಿಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ಕ್ಯಾಪ್ಸೂಲ್ಗಳಲ್ಲಿ ಮತ್ತು ಸ್ಪೇಸ್ ಕ್ರಾಫ್ಟ್ಗಳನ್ನು ಅಲ್ಲೇ ಒಂದು ಡಿಸೈನನ್ನು ಚೆನ್ನಾಗಿ ಮಾಡೋ ಮೂಲಕ ರೇಡಿಯೇಷನ್ ಎಫೆಕ್ಟ್ ಹೆಚ್ಚಾಗಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಈ ಬಾರಿ ತೆಗೆದುಕೊಳ್ಳಲಾಗಿದೆ. ಆದರೂ ಕೂಡ ಈ ರೇಡಿಯೇಷನ್ ಎಫೆಕ್ಟ್ ಏನಾದರೂ ಆಗಿದೆಯಾ ದೇಹದ ಮೇಲೆ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ವೈದ್ಯಕೀಯ ಪರೀಕ್ಷೆಗಳನ್ನು ಈ ತಜ್ಞ ವೈದ್ಯರುಗಳ ತಂಡ ನಡೆಸುತ್ತೆ. ಇವೆಲ್ಲವನ್ನು ಕೂಡ ಸರಿಯಾಗಿ ಖಚಿತಪಡಿಸಿಕೊಂಡ ಬಳಿಕವೇ ಅವರ ಆರೋಗ್ಯ ಚೆನ್ನಾಗಿದೆ, ಅವರು ಫಿಸಿಕಲಿ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂತ ಅನ್ನೋದನ್ನು ಖಚಿತಪಡಿಸಿಕೊಂಡ ಬಳಿಕ ಅಷ್ಟೇ ಅವರಿಗೆ ಮನೆಗೆ ಹೋಗ್ಲಿಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಈಗ ಮುಖ್ಯವಾಗಿ ಫ್ಲೋರಿಡಾಗೆ ಬಂದಂಥ ಸಂದರ್ಭದಲ್ಲೇ ಎಲ್ಲ 4 ಗಗನಯಾತ್ರಿಗಳಿಗೂ ಕೂಡ ಅವರ ಕುಟುಂಬದ ಸದಸ್ಯರನ್ನು ಭೇಟಿಯಾಗಿ ಮಾತಾಡಲಿಕ್ಕೆ ಅವಕಾಶವನ್ನು ಕೂಡ ಈಗ ನೀಡಲಾಗಿದೆ. ಹೀಗಾಗಿ ಮುಂದಿನ 45 ದಿನಗಳ ಕಾಲ ಈ ಒಂದು ಫಿಸಿಕಲ್ ರಿಹ್ಯಾಬಿಲಿಟೇಷನ್ನು 4 ಗಗನಯಾತ್ರಿಗಳಿಗೂ ಕೂಡ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲೇ ನಡೆಯಲಿದೆ. ವಿದೇಶಿ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.